ನಿಮ್ಮ ಮನೆ ಹೊಲ ತೋಟ ಕಚೇರಿಯ ರಕ್ಷಣೆಗಾಗಿ CCTV ಅಳವಡಿಸಿಕೊಳ್ಳಿ. ವಿಶಾಲ್ CCTV 9663811815 ಸಂಪರ್ಕಿಸಲು ಕೋರಲಾಗಿದೆ. ಅಲ್ಲೆಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಇರಾನ್ ಇಸ್ರೇಲ್ಗಳ ನಡುವೆ ಯುದ್ಧವಾದರೆ ನಮಗೆ ಯಾಕಪ್ಪ ಈ ಒಂದು ಕಷ್ಟ? ಅಡುಗೆ ಮಾಡಲು ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ. ಪುನಃ ನಾವು ಮಚ್ಚು ಕೊಡಲಿ ತಗೊಂಡು ಬೆಟ್ಟಕ್ಕೆ ಹೋಗಿ ಸೌದೆ ಹೊಡ್ಕೊಂಡ್ಬಂದು ಅಡುಗೆ ಮಾಡಬೇಕಾ? ಈಗಂತ ನಮ್ಮ ಪಾವಗಡದ ತಾಲೂಕಿನ ಜನತೆ ಸಿಲಿಂಡರ್ ಇಲ್ಲದೆ ಪಾವಗಡ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದಲ್ಲಿರುವ ನಾಯಕ್ ಇಂಡಿಯನ್ ಗ್ಯಾಸ್ ಅಂಗಡಿ ಮುಂಭಾಗ ಜಮಾಯಿಸಿದ್ದಾರೆ. ಬನ್ನಿ, ಹಾಗಾದ್ರೆ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನಾವೀಗ ಕೇಳೋಣ. ಏನಕ್ಕೆ ಬಂದಿರೋದು ಇಲ್ಲ ಗ್ಯಾಸ್ ತರ ತಗೊಂಡ್ ಬಂದ್ರೆ ಗ್ಯಾಸ್ ಕೊಡ್ತಾ ಇಲ್ಲ ನಮ್ಗೆ. ಇದು ಅದೇ ಸರ್ವರ್ ಇಲ್ಲ ಅಂತ ಹೇಳ್ತಾವ್ರೆ. ಊರು ಯಾವರು? ನಮ್ದು ಕೃಷ್ಣಗಿರಿ. ಏನು ಹೆಸರು? ಗೋಪಾಲಪ್ಪ. ಓಕೆ, ಎಸ್ ಹೇಳಿ. ನಮ್ದು ಗೋವಿಂದರಾಜ್ ಸರ್, ಆರ್ಲಹಳ್ಳಿ ನಮ್ದು. ಬೆಳಗ್ಗೆ 7:15 ಬಂದಿರೋರು. ಊಟನೂ ಇಲ್ಲ, ನೀರು ಇಲ್ಲ. ಇಷ್ಟೊತ್ತಾದ್ರೂ 12 ಗಂಟೆ ಆದ್ರೂ ಕೊಡ್ಲಿಲ್ಲ ಗ್ಯಾಸ್. ಬುಕ್ಕಿಂಗ್ ಆಗಿದೆಯಾ? ಬುಕ್ಕಿಂಗ್ ಆಗಿದೆ ಸರ್. ಎಷ್ಟು ಹಿಂದೆ ಬುಕ್ ಮಾಡಿದ್ರಿ ನೀವು? ಬೆಳಗ್ಗೆ ಬುಕ್ಕಿಂಗ್ ಮಾಡಿದ್ವಿ ನಾವು. ಇವತ್ತು ಬೆಳಗ್ಗೆ ಬುಕ್ಕಿಂಗ್ ಆಯ್ತಾ? ಆಯ್ತು ಸರ್, ಬೆಳಗ್ಗೆನೆ ಬುಕ್ಕಿಂಗ್ ಮಾಡಿದ್ವಿ. ಪಾವಗಡ ಸರ್ ನಮ್ದು 4 ದಿನ ಆಯ್ತು ಬುಕ್ ಮಾಡಿ. OTP ಬಂದಿದೆ, ನೋಡಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಸರ್. ಅವರು 12 ಗಂಟೆಗೆ ಬಾಗಿಲು ಹಾಕೊಂಡು ಹೋಗಿದ್ದಾರೆ. ಕೇಳಿಸ್ಕೊಳ್ಳಲ್ಲ ಅನಿಲ ಗ್ರಾಹಕರ ಗೋಳನ. ಬೆಳಗ್ಗೆಯಿಂದ ತಿಂಡಿ ಊಟ ಇಲ್ಲದೆ ಇಲ್ಲಿ ಸಿಲಿಂಡರ್ಗಾಗಿ ಕಾಯ್ತಾ ಇದ್ವಿ. ಆದರೆ ಒಂದು ಇಂಡಿಯನ್ ಗ್ಯಾಸ್ನ ನಾಯಕ್ ಗ್ಯಾಸ್ನವರು ಬಾಗ್ಲು ಹಾಕೊಂಡು ಹೋಗಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಇದೇ ವೇಳೆ ಈ ಒಂದು ನಾಯಕ್ ಗ್ಯಾಸ್ನ ಮ್ಯಾನೇಜರ್ ಹೇಳಿ ಸರ್, ಏನು ಉತ್ತರ ಗ್ಯಾಸ್ ಸಮಸ್ಯೆ ಏನು, ಯಾಕೆ ಸರ್? 2-3 ಡೇಸಿಂದ ಬುಕ್ಕಿಂಗ್ ಇಶ್ಯೂ ಆಗಿದೆ. ಆಮೇಲೆ ಸರ್ವರ್ ವರ್ಕ್ ಆಗ್ತಾ ಇಲ್ಲ. ಸರ್ವರ್ ವರ್ಕ್ ಆಗೋದ್ರ ಮೇಲೆ ನಾವು ಕಸ್ಟಮರ್ದು ಬುಕ್ ಆಗಿದೆಯೋ ಇಲ್ವೋ, ಬಿಲ್ ಬರುತ್ತೋ, ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗುತ್ತೆ. ಸರ್ವರ್ ಇಶ್ಯೂ ಇದೆ. ಇವತ್ತು ಸ್ಟಾಕ್ ಇದೆ, ಇವತ್ತು ಏನು ತೊಂದರೆ ಇಲ್ಲ, ಸ್ಟಾಕ್ ಇದೆ. ಸರ್ವರ್ ಓಪನ್ ಆದ ತಕ್ಷಣ ಅಕಾರ್ಡಿಂಗ್ ಟು ಬೇಸ್ ಸೀನಿಯಾರಿಟಿ ಏನಿದೆಯೋ ನಾವು ಸಿಲಿಂಡರ್ ಕೊಡ್ತಾ ಹೋಗ್ತೀವಿ. ಒಟ್ಟು ಎಷ್ಟು ಕಲೆಕ್ಷನ್ ಇದೆ ಸರ್ ನಾಯಕ್ ಗ್ಯಾಸ್? ಇದೆ ಸರ್, 26,000 ಪ್ಲಸ್ ಕಸ್ಟಮರ್ ಇದೆ. ಒಟ್ಟಿಗೆ ನಿಮ್ಮ ನಾಯಕ್ ಇದರಲ್ಲಿ ಕಲೆಕ್ಷನ್ ಇರೋದು 10,000 ಇದೆ. ಉಳಿದ್ರೆ ಬೇರೆ ಬೇರೆ ಕಡೆದು ಹೌದು ಹೊಸಕೋಟೆ ಆ ಕಡೆ ಎಲ್ಲ ಬೇರೆ ಇದೆ. ಏನು ಯಾವಾಗ ಸಮಸ್ಯೆ ಕ್ಲಿಯರ್ ಆಗ್ಬೋದು ಅಂತ ಇದು? ಸರ್ ಎಕ್ಸಾಕ್ಟಾಗಿ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಲೋಡ್ಸ್ ಅಂತೂ 80% ಕೊಡ್ತಾ ಇದ್ದಾರೆ. ಬರ್ತಾ ಇದೆ, ದಿನ ಒಂದು ಲೋಡ್ ಅಂತೂ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಬಟ್ ಸರ್ವರ್ ಮೇಲೆ ಬೇಸ್ಡ್ ಆನ್ ಸೀನಿಯಾರಿಟಿ ಯಾರು ಫಸ್ಟ್ ಬುಕ್ ಮಾಡಿದ್ದಾರೆ ಅವ್ರಿಗೆ ಕೊಡೋದಕ್ಕೆ ಆದ್ಯತೆ ಮಾಡ್ತಾರೆ. ಸರಿ, ಬಾಕ್ಲಿ ಯಾಕೆ ಹಾಕಿದ್ದೀರಿ ಅಂತ? ಸರ್ ಜನ ಕ್ರೌಡ್ ಆಯಿತು, ಹಾಗಾಗಿ ಅಲ್ಲ, ಈಗ ನೀವು ಬಾಕ್ಲು ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ಮೆಸೇಜ್ ತಪ್ಪು ಮೆಸೇಜ್ ಹೋಗುತ್ತೆ ಬಾಕ್ಲು ಹಾಕಿರೋದಂತ. ಈ 5-10 ನಿಮಿಷದಿಂದ ಕೇಳ್ಬೋದಿಲ್ಲ. 5-10 ನಿಮಿಷದಿಂದ ಬಾಗಿಲು ಹಾಕಿದ್ದು. ಯಾಕಂದರೆ ಅಲ್ಲಿ ಉತ್ತರ ಕೊಡೋಕ್ಕೂ ಆಗ್ತಾ ಇರಲಿಲ್ಲ. ಇಲ್ಲೇ ಇದ್ದೀವಿ, ಇಲ್ಲೇ ಸ್ಟಾಫು ಇದ್ದಾರೆ, ನಾನು ಇಲ್ಲೇ ಇದ್ದೀನಿ. ಸರ್ವರ್ ಪಕ್ಕದಲ್ಲಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ಸರ್ವರ್ ಚೆಕ್ ಮಾಡ್ತಾ ಇದ್ದೀವಿ. ಸರ್ವರ್ ಬಂತು ಅಂದರೆ ಯಾರ್ದು ಫಸ್ಟ್ ಇದೆಯೋ. ಈಗ ಏನಾಗಿದೆ ಅಂದರೆ ಯುದ್ಧದ ಕಾರ್ಮೋಡ ಇರೋದ್ರಿಂದ ಗ್ಯಾಸ್ ಎಲ್ಲ ಪೂರ್ತಿ ಇದಾಗೋಗ್ಬಿಟ್ಟಿದೆ. ಬಹುತೇಕ ಏನು ಕಮರ್ಷಿಯಲ್ಲು ಹೋಟೆಲ್ಗೆ ಕೊಡ್ತಕ್ಕಂಥದ್ದು ಅದು ಸಿಗ್ತಾ ಇಲ್ಲ. ಬಟ್ ಅಡುಗೆ ಅನಿಲದ ಏನು ಆ ಥರದ ಅಷ್ಟೊಂದು ಡಿಮ್ಯಾಂಡ್ ಇಲ್ವಲ್ಲ, ಯಾಕೆ ಅಂತ? ಡಿಮ್ಯಾಂಡ್ ಇಲ್ಲ ಅಂತೇನಿದೆ ಸರ್. ದಿನಕ್ಕೆ ಒಂದು ಲೋಡ್ ನನಗೀಗ ಫಾರ್ ಎಕ್ಸಾಂಪಲ್ 500 ಸಿಲಿಂಡ್ರ್ ಬೇಕು. 360 ಸಿಲಿಂಡ್ರ್ ಸಿಗುತ್ತೆ ನನಗೆ ಬರ್ತಾ ಇರೋದೇ ಅದು ಅಷ್ಟೇ. ಇನ್ನು 140 ಸಿಲಿಂಡ್ರು ಪ್ರಾಬ್ಲಮೇ. ಆಮೇಲೆ ಮ್ಯಾಕ್ಸಿಮಮ್ ಆಗಿ ಎಲ್ಲ ಪ್ಯಾನಿಕ್ ಆಗಿ ಬರ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಏನು ಖಾಲಿ ಆಗಿಲ್ಲ, ಯಾರಿಗೂ ಸಿಲಿಂಡರ್ ಖಾಲಿ ಆಗಿಲ್ಲ. ಒಂದು 10 ಜನ ಖಾಲಿ ಆಗಿರ್ಬೋದು. ಬಟ್ ಬೇಸ್ಡ್ ಆನ್ ಪ್ರಿಯಾರಿಟಿ ಬುಕ್ಕಿಂಗ್ಸ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಅವ್ರಿಗೆ ಸಿಲಿಂಡರ್ ಕೊಡ್ತೀವಿ. ಆಮೇಲೆ ಇನ್ನೊಂದು ಪೀಕ್ ಅವರ್ಸಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ರಾತ್ರಿ 8 ಗಂಟೆ 9 ಗಂಟೆ 10 ಗಂಟೆ ಅದ್ರಲ್ಲಿ ಬುಕ್ ಮಾಡಿದ್ರೆ ಡೆಫಿನೆಟ್ಲಿ ಬುಕ್ಕಿಂಗ್ ತೊಗೊಳ್ತಾ ಇದೆ. ನಾನೇ ಟ್ರೈ ಮಾಡಿದ್ದೀನಿ, 5 ನಿಮಿಷಕ್ಕೆ ಬುಕ್ ಆಯಿತು. 5 ನಿಮಿಷಕ್ಕೆ DSC. ನಾನು 9 ಗಂಟೆಗೆ ನಾನು ಟ್ರೈ ಮಾಡಿದೆ, ಆಗಲಿಲ್ಲ. 9 o'clock ನಾನು 10 o'clock ಮೇಲೆ ನಾನು ಟ್ರೈ ಮಾಡಿದ್ದೀನಿ. ನನಗೆ ರಿಪ್ಲೈ ಮೆಸೇಜ್ ಬಂದಿರೋದು ರಾತ್ರಿ ನಾನು ಮಾತಾಡ್ತಾ ಇರೋದು, ರಾತ್ರಿ ಮಾತಾಡ್ತಾ ಇರೋದು. ಆಮೇಲೆ ಮೇಜರ್ ಆಗಿ ನೀವು ಇಂಡಿಯನ್ ಆಯಿಲ್ 1 ಆ್ಯಪನ್ನು ಡೌನ್ಲೋಡ್ ಮಾಡಿ ಬುಕ್ ಮಾಡಿದ್ರೆ ಡೆಫಿನೆಟ್ಲಿ ಡೈರೆಕ್ಟ್ ಸರ್ವರ್ ಇರೋದ್ರಿಂದ IOCದು ಬುಕ್ ಆಗುತ್ತೆ ಸರ್. ಓಕೆ, ಈಗ ಇವ್ರು ಬಂದಿರೋದಲ್ಲ, ಇವರೆಲ್ಲ ಕ್ಲಿಯರ್ ಆಗ್ಬೋದು ಅಂತ ಇವ್ರು. ಯಾಕಂದ್ರೆ ಪಾಪ ಬೆಳಗ್ಗೆ ಎಲ್ಲ 7 ಗಂಟೆಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ನಾನು 7 ಗಂಟೆಯಿಂದ ಹೇಳ್ತಾ ಇದ್ದೀನಿ. 7 ಗಂಟೆಯಿಂದ ಇದ್ದಾರೆ. ಏನೋ ಒಂದು ಮೆಸೇಜ್ ಹೇಳ್ಬಿಡಿ ಅವ್ರಿಗೆ, ಹೋಗ್ಲಿಕ್ಕ ಸ್ವಾಮಿ ಇವರೆಲ್ಲ ಬುಕ್ ಆಗಿ ಬಂದಿರೋರು. ಇವ್ರಿಗೆ ಏನಾದರೂ ಒಂದು ಮಾರ್ಗ ಸಜೆಷನ್ ಕೊಡಿ. ಅವರು ಇಲ್ಲೇ ಇರೋದಾ? ಇಷ್ಟು ಸರ್, ಈಗ ಯಾರ್ಯಾರ್ದು OTP ಇದೆ ಡೆಫಿನೆಟ್ಲಿ ಇಲ್ಲೇ ಇರಿ. ಸರ್ವರ್ ಓಪನ್ ಆಯಿತು ಅಂದರೆ ಡೆಫಿನೆಟ್ಲಿ ವಿತ್ ಬಿಲ್ ನಾನು ನಿಮಗೆ ಸಿಲಿಂಡರ್ ಇಶ್ಯೂ ಮಾಡ್ತೀನಿ. ಆ್ಯಂಡ್ ಯಾರ್ಯಾರ್ದು ಬುಕ್ಕಿಂಗ್ ಆಗಿಲ್ವೋ ನಾಳೆಗಾದರೂ ಬುಕ್ಕಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ಆಗಿರೋದು ಇವತ್ತಾಗ್ಬೋದು, ಇವತ್ತಾಗಿದ್ದು ಬುಕ್ ಮಾಡಿರೋದು ನಾಳೆ ಆಗ್ಬೋದು.
ಮಾಡಿ ಬುಕಿಂಗ್ ಆಗುತ್ತೆ. ಓಕೆ, ಒ ಟಿ ಪಿ ಎಷ್ಟು ಜನ ಬಂದಿದೆ ಕೈ ಎತ್ತಿ ನೋಡೋಣ. ಒ ಟಿ ಪಿ ಬಂದಿರೋದು ಹಾಂ, OTP ಬಂದಿರೋವು. ಸರ್ ತಮ್ಮ ಹೆಸರು ಏನಂದ್ರಿ? ಕಾರ್ತಿಕ್ ಅವ್ರು ಹೇಳ್ತಾ ಇದ್ದಾರೆ ಒ ಟಿ ಪಿ ಬಂದಿರೋರು ಇಲ್ಲೇ ಇದ್ರೆ ಆದಷ್ಟು ಆ ಒಂದು ಕೊಡಲಿಕ್ಕೆ ಸರ್ವರ್ ಬಂದ್ಮೇಲೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬುಕ್ ಆಗದೆ ಇರೋರು ಎಷ್ಟೊತ್ತಿದ್ರು ಪ್ರಯೋಜನ ಇಲ್ಲ, ಹೋಗ್ಬೋದು ಅಲ್ವಾ? ಓಕೆ, ಆಯ್ತು. ಇಲ್ಲ. ಈಗ 20 ವರ್ಷದ ಕೆಳಗಡೆ ಒಂದು ಹಾಡು ಜ್ಞಾಪಕ ಇತ್ತು ನನಗೆ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಎಣ್ಣೆ ಇಲ್ಲ ಅಂತ. ಆವಾಗ ಗ್ಯಾಸ್ ಇಲ್ಲ ಅಂತ ಏನು ಹೇಳಿರಲಿಲ್ಲ. ಈಗ ಅದೇ ಹಾಡಿನಲ್ಲಿ ಗ್ಯಾಸು ಇಲ್ಲ ಅಂತ ಹಾಡನ್ನು ಹೇಳಬೇಕಾಗುತ್ತೆ. ಇಲ್ಲಪ್ಪ ಅಂದರೆ ಮನೇಲಿರ್ತಕ್ಕಂಥ ಹೆಂಡ್ತಿರು ತಿಂಡಿನೂ ಮಾಡಲ್ಲ, ಊಟನೂ ಮಾಡಲ್ಲ. ಗಂಡ ಸಿಲಿಂಡರ್ ತಗೊಂಬಂದ್ರೆ ಮಾತ್ರ ನಿನಗೆ ಊಟ ಅಂತ ಹೇಳ್ಕಳಿಸ್ತಾರೆ ಅನ್ನೋ ರೀತಿಯಲ್ಲಿ ಪಾಪ ಎಲ್ಲ ಪುರುಷರೇ ಈ ಒಂದು ಸಿಲಿಂಡರ್ಗೆ ಬಂದಿರೋದು ನೋಡಿದ್ರೆ ಅಯ್ಯೋ ಪಾಪ ಹೀಗೂ ಉಂಟೆ ಅಂತ ಹೇಳಬೇಕಾಗುತ್ತೆ. ಹೇಳಿ ಸರ್, ಡೋರ್ ಡೆಲಿವರಿ ಇದೆಯಲ್ಲ? ರೈನ್ ಗೇಜು, MAR ಲೇಔಟು ಆ್ಯಂಡ್ ಶಾಂತಿನಗರ, ಬನಶಂಕರಿ ಈ ಏರಿಯಾದಲ್ಲಿ ಹುಡುಗ ಒಂದು ಸ್ವಲ್ಪ ಕಮ್ಮಿ ಸಪ್ಲೈ ಮಾಡ್ತಾ ಇದ್ದಾನೆ. ಓಕೆ. ಫಾದರ್ಗೆ ಹುಷಾರಿಲ್ಲ ಅಂತ ಹೇಳಿ ಹಿಂಗಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಆದರೂ ಕಮ್ಮಿ ಸಪ್ಲೈ ಮಾಡ್ತಾನೆ. ಅವರು ಅಷ್ಟೊಂದಿಟ್ಟು ಸಪ್ಲೈ ಮಾಡಿಸ್ತಾ ಇದ್ದಾನೆ. ಓಕೆ, ಈಗ ಅಪಾರ್ಟ್ ಫ್ರಮ್ ದಟ್ ಕಣ್ಮಂಚೇರು ಆಗಲಿ, ಈ ಕಡೆ ಪೆನಗೊಂಡ ರೋಡ್ ಆಗಲಿ, ಆ ಕಡೆ ಗುಟ್ಟಳ್ಳಿ ಆಗಲಿ ಸಿಲಿಂಡರ್ ಸಪ್ಲೈ ಆಗ್ತದೆ. 23 ವಾರ್ಡ್ಗಳು, ಒಂದು 5 ವಾರ್ಡ್ ಸಮಸ್ಯೆ ಇದನ್ನೆಲ್ಲ ನಲ್ಲಿ ಆದಷ್ಟು ಬೇಗ ಈ ಒಂದು ಯುದ್ಧದ ಕಾರ್ಮೋಡ ಕಳೆದು ಗ್ಯಾಸ್ ಸಿಲಿಂಡರ್ ಸರಬರಾದರೆ ಸಾಕಪ್ಪ, ಇಲ್ಲದ್ರೆ ನಾವು ಸೌದೆ ತಂದು ಅಡುಗೆ ಮಾಡಿ ತಿನ್ನಬೇಕಾಗುತ್ತೆ ಅಂಥ ಪುರುಷರು ಆತಂಕವನ್ನು ವ್ಯಕ್ತಪಡಿಸುವ ಸನ್ನಿವೇಶ ಈಗ ಎದುರಾಗಿದೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಜರಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.